ಯು ಸ್ಕೌಂಡ್ರಲ್, ನಮ್ ಜೊತೆನೆ ಇದ್ದು ನಮ್ ಗುಟ್ಟನೆ ಬಿಟ್ಕೊಡ್ತೀಯ? ತಪ್ಪಾಯ್ತು ಬಾಸ್, ಹಾಗೆ ಮಾಡಲ್ಲ ಬಾಸ್, ಇನ್ಮೇಲೆ ಹಾಗೆ ಮಾಡಲ್ಲ ಬಾಸ್. ನೀನಿದ್ರೆ ತಾನೇ ಮಾಡೋದಿಕ್ಕೆ. ಪ್ರಭಾಕರ್, ಇವನ ಕತೆ ಮುಗಿಸು. ಚಲ್ ಬೇಟೆ. ಬಾಸ್ ಬಾಸ್ ತಪ್ಪಾಯ್ತು ಬಾಸ್, ಬಿಟ್ಬಿಡಿ ಬಾಸ್, ನನ್ನ ಬಾಸ್ ತಪ್ಪಾಯ್ತು ಬಾಸ್, ಇನ್ಮೇಲೆ ಹಾಗೆ ಮಾಡಲ್ಲ ಬಾಸ್, ಬಿಟ್ಬಿಡಿ ಬಾಸ್, ಬಾಸ್ ಬಿಟ್ಬಿಡಿ ಬಾಸ್, ಬಿಟ್ಬಿಡಿ ಬಾಸ್, ಬಿಟ್ಬಿಡಿ ಬಾಸ್, ತಪ್ಪಾಯ್ತು ಬಾಸ್. ಏನಿವತ್ತು ಮಿಸ್ಟರ್ ಸಂತೋಷ್ ಮುಖದಲ್ಲಿ ಬರೀ ಆವೇಶದ ಕಳೆನೆ ತುಂಬಿಕೊಂಡಿದೆ. ಎಲ್ಲ ಮೋಸ್ಗಾರರಾಗ್ಬಿಟ್ಟಿದ್ದಾರೆ ಬಾಬುರಾವ್. ಇವರನ್ನೆಲ್ಲ ಹೇಗ್ ನಂಬೋದೋ ಒಂದು ಗೊತ್ತಾಗ್ತಾ ಇಲ್ಲ. ಇವರನ್ನೆಲ್ಲ ನಂಬ್ಕೊಂಡು ಆರ್ಗನೈಸೇಷನ್ ಹೇಗ್ ನಡೆಸೋದಕ್ಕೂ ಕಷ್ಟವಾಗ್ತಾ ಇದೆ. ಹೆಡ್ ಆಫೀಸಿಗಿಂತ ಬ್ರಾಂಚ್ ಆಫೀಸೇ ಎಷ್ಟೋ ಮೇಲು ಅಂತ ಕಾಣಿಸುತ್ತೆ. ನಿಜ ನಿಜ, ನಮ್ಮ ಹುಡುಗರೇ ಎಷ್ಟೋ ವಾಸಿ. ಬಿಟ್ಬಿಡಿ ಬಿಟ್ಬಿಡಿ ನನ್ನ, ಬಿಟ್ಬಿಡಿ ನನ್ನ ನೋಡಿಬೇಡಿ, ಬಿಟ್ಬಿಡಿ ನಾನು ನೋಡಿ, ಬಿಟ್ಬಿಡಿ ಕೊಲ್ಬೇಡಿ ನನ್ನ, ಬಿಟ್ಬಿಡಿ ಬಿಟ್ಬಿಡಿ ಬಿಡಿ 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 ನನ್ನ, ಬಿಟ್ಬಿಡಿ ಕೊಲ್ಬೇಡಿ ಕೊಲ್ಬೇಡಿ ನನ್ನ, ಕೊಲ್ಬೇಡಿ, ಬೇಡಿ ಬೇಡಿ ಬೇಡಿ. ಈ ಡೆಡ್ ಬಾಡಿನ ಪ್ಯಾಕ್ ಮಾಡಿ. ಬಾಲೆ, ಎಸ್, ಬಲಶಾಲಿನ ಕರ್ಕೊಂಡು ಬಂದ್ರೆ ಜಾಣ್ತನ ಇರಲ್ಲ, ಬುದ್ಧಿವಂತನ ಕರ್ಕೊಂಡು ಬಂದ್ರೆ ನಂಬಿಕೆ ಉಳಿಸ್ಕೊಳ್ಳಲ್ಲ. ನಮ್ ಕಂಪ್ನಿ ಚೆನ್ನಾಗಿರ್ಬೇಕು, ನಮ್ ವ್ಯವಹಾರ ಅಚ್ಚುಕಟ್ಟಾಗಿ ನಡಿಬೇಕು ಅಂತ ಹೇಳಿದ್ರೆ ತಕ್ಷಣ ನನಗೊಬ್ಬ ಬಲಶಾಲಿ ಬುದ್ಧಿವಂತನಾಗಿರೋ ಮನುಷ್ಯ ಬೇಕು. ಐ ವಾಂಟ್ ಅನ್ ಇಂಟೆಲಿಜೆಂಟ್, ಕ್ಲೆವರ್ ಅಂಡ್ ಸ್ಟ್ರಾಂಗ್ ಮ್ಯಾನ್. ಅಂಥ ಮನುಷ್ಯ ನನ್ನ ಹತ್ರ ಇದ್ದಾನೆ. ಸಂತೋಷ್, ನೀವು ಹೂವನ್ನಿ, ನಾನು ಹುಡುಗರು ಕಳಿಸ್ಕೊಡ್ತೀನಿ. ಅವನೊಬ್ಬ ನಿಮ್ ಜೊತೆಲಿದ್ರೆ ಸಾಕು, ಜಗತ್ತನ್ನೇ ಅಳ್ಳಾಡಿಸಬಹುದು. ಇವನ ಮಾತು ಮಾತ್ರ ನಂಬ್ಕೋಬೇಡಿ ನೀವು. ಅವನ ಅಂಥ ಇಂಟೆಲಿಜೆಂಟ್ ಆಗಿದ್ರೆ ಈ ಬಾಳೆಯನ್ ಬಲೆಯಲ್ಲಿ ಬಿದ್ದು ಯಾಕೆ ಸಾಯ್ತಾ ಇದ್ದ? ನೀವು ಹೂನ್ನಿ, ನಾನು ಇವತ್ತೇ ಒಬ್ಬ ಮನುಷ್ಯನ್ ಕಳ್ಸಿಕೊಡ್ತೀನಿ. ಹಿ ವಿಲ್ ಬಿ ಎ ಪರ್ಫೆಕ್ಟ್ ಮ್ಯಾನ್. ನನ್ನ ಮನುಷ್ಯನ ಯೋಗ್ಯತೆ ನಿನಗೇನು ಗೊತ್ತು? ನನ್ನ ಆಸಾಮಿ ಯೋಗ್ಯತೆ ನಿಂಗೇನು ಗೊತ್ತು? ಬಾಬುರಾವ್, ಬಾಲಯ್ಯ, ಯಾಕೆ ಒಳ್ಳೆ ಕಾಗೆಗಳ ತರ ಕಚ್ಚಾಡ್ತಿದ್ದೀರಾ? ನನಗ್ ಬೇಕಾಗಿರೋದು ಒಬ್ಬ. ನೀವಿಬ್ರು ಕರ್ಕೊಂಡ್ ಬನ್ನಿ, ಟೆಸ್ಟ್ ಇಡೋಣ. ಅದ್ರಲ್ಲಿ ಯಾರು ಗೆಲ್ತಾರೋ ಅವ್ರನ್ನ ಇಟ್ಕೊಳ್ಳೋಣ. ನನ್ನ ಶಿಷ್ಯನೇ ಗೆಲ್ಲೋದು, ನನ್ನ ಶಿಷ್ಯನೇ ವಿನ್ ಮಾಡೋದು. ನೋಡ್ತೀಯಾ? ನೋಡೋಣ ನೋಡೋಣ. ಏನ್ ಶ್ಯಾಮ, ನಾನು ನೀರಲ್ಲಿ ಹೋಗ್ತಿದ್ದ ಹಾಗೆ ನಿನ್ ನೀರಿಂದ ಹೊರಗೆ ಬರ್ತಾ ಇದೆಯಲ್ಲ? ನಾನೇನು ಮೀನಲ್ಲ, ಸದಾ ನೀರಲ್ಲಿರೋದು. ಮೀನಾಗಿದ್ರೆ ನಾನು ಗಾಳ ಹಾಕೊಂಡು ಎಳ್ಕೊಂಡೇ ಬಿಡ್ತಿದ್ದೆ. ಇರ್ಲಿ, ಇಷ್ಟು ಒಳ್ಳೆ ನೀರಿದೆ, ನೀನು ಇದೆಯಾ, ನಾನು ಒಬ್ಬನೇ ಯಾಕೆ ಸ್ವಿಮ್ಮಿಂಗ್ ಮಾಡ್ಬೇಕು? ಬಾ, ಸ್ವಲ್ಪ ಕಂಪ್ನಿ ಕೊಡು. ಐ ಆಮ್ ಸಾರಿ, ಐ ಆಮ್ ಗೋಯಿಂಗ್. ಹೋಗ್ಲಿ ಬಿಡು, ಇನ್ಯಾವ್ದಾದ್ರು. ಹಾಯ್ ಹಾಯ್ ರಾಣಿ, ವಾಟ್ ಎ ಪೋಸ್, ಮರ್ಮೇಡ್ ಮರ್ಮೇಡ್, ಮತ್ಸ್ಯ ಕನ್ಯೆ, ಲವ್ಲಿ. ಈ ಮತ್ಸ್ಯ ಕನ್ಯೆ ಜೋಡಿಗೋಸ್ಕರ ಕಾಯ್ತಾ ಇತ್ತು, ಈಗ ಜೋಡಿ ಬಂತಲ್ಲ, ಕಮ್ ಆನ್. ಮತ್ತೇನು, ರೆಡಿ? ಅಯ್ಯೋ, ಏನ್ ಬಾಬುರಾಯ್ರೆ, ಪಾಯಸದಲ್ಲಿ ನೊಣ ಬಿದ್ದ ಹಾಗೆ ಬಂದ್ಬಿಟ್ರಲ್ಲ ನೀವು. ನೋ ಕ್ವಶನ್ಸ್, ನೋ ಟೈಮ್, ನೋ ವೇಸ್ಟ್ ಟೈಮ್. ಟೇಕ್ ದಿಸ್ ಬಾಕ್ಸ್. ಇದರಲ್ಲಿ 10 ಲಕ್ಷ ರೂಪಾಯಿ ಇದೆ. ಇವತ್ತು ರಾತ್ರಿ 10 ಗಂಟೆಗೆ ಪ್ಯಾರಡೈಸ್ ಕ್ಲಬ್ಗೆ ಒಬ್ಬ ಮನುಷ್ಯ ಡೈಮಂಡ್ಸ್ ತಗೊಂಡು ಬರ್ತಾನೆ. ಹಣ ಕೊಟ್ಟು ಡೈಮಂಡ್ಸ್ ತಗೊಂಡ್ ಬರ್ಬೇಕು ಅಷ್ಟೇ. ಇಂಥ ಜುಜುಬಿ ಕೆಲಸಕ್ಕೆ ನನ್ನಂಥವನೇ ಹಾಕ್ಬೇಕು. ಅಲ್ಲೇ ಇರೋದು ಸ್ವಾರಸ್ಯ. ಅವನು ಬಾಲಯ್ಯ ಒಬ್ಬ ಮನುಷ್ಯನ್ ಕಳಿಸ್ತಾ ಇದ್ದಾನೆ. ನನಗೂ ಅವನಿಗೂ ಕಾಂಪಿಟಿಷನ್ ಬಿದ್ದಿದೆ. ಅವನು ಕಳಿಸೋ ಮನುಷ್ಯ ಇಂಟೆಲಿಜೆಂಟೋ ಇಲ್ಲ ಅಜಯ್ ನೀನ್ ಇಂಟೆಲಿಜೆಂಟ್ ಅಂತ ಇದರಿಂದ ಗೊತ್ತಾಗಬೇಕಾಗಿದೆ. ಹೀಗೆ ಅಂದ್ರೆ ಡೈಮಂಡ್ಸ್ ತರಬೇಕು, ಹಣನೂ ಪೆಟ್ಟಿಗೆಲ್ಲೇ ಇರಬೇಕು. ಪರ್ಫೆಕ್ಟ್ಲಿ ಕರೆಕ್ಟ್. ನಾವೊಬ್ರನ್ನೊಬ್ರು ಕಂಡುಹಿಡಿಯೋದು ಹೇಗೆ? ಅವನು ರೆಡ್ ರೋಸ್ ಇಟ್ಕೊಂಡ್ ಬರ್ತಾನೆ, ನೀನು ವೈಟ್ ರೋಸ್ ಇಟ್ಕೊಂಡು ಹೋಗು. ಸರಿ. ಓಕೆ. ವಾಪಸ್ ತಂದ ಹಣದಲ್ಲಿ ಅರ್ಧ ಭಾಗ ನನ್ನ ಕಮಿಷನ್. ವಿಶ್ ಯು ಗುಡ್ ಸಕ್ಸೆಸ್. ವಿಜಯ್, ಹೇಳ ಮೇಲೆ ಸಾಕು ಕುಡಿದಿದ್ದು. ಕೂತ್ಕೋ. ನಾ ಹೇಳಿದ್ ಗೊತ್ತಾಯ್ತಲ್ಲ, ತಗೋ ಡೈಮಂಡ್ಸ್. ಆ ಬಾಬುರಾವ್ ಇದಾನಲ್ಲ ನೋಡಿ, ಪದೇ ಪದೇ ಅದೇ ಹೇಳ್ಬೇಡಿ. ಡೈಮಂಡ್ಸು ನಾನೇ ತಗೊಂಡು ಹೋಗ್ಬೇಕು, ಆ ದುಡ್ಡು ಬಿಡಬಾರ್ದು, ಅಷ್ಟೇ ತಾನ? ಅಷ್ಟೇ ವಿಜಯ್, ಈ ಕೆಲ್ಸನ ತುಂಬಾ ಕೇರ್ಫುಲ್ ಆಗಿ ಮಾಡ್ಬೇಕು. ಆ ಬಾಬುರಾವ್ ಇದಾನಲ್ಲ, ಹಿಂಗ್ ತಿಂದು ಮಂಗ ಆಗ್ಬೇಕು. ನೋಡಿ, ಅವನೇ ದುಡ್ಡು ತಗೊಂಡ್ ಬರ್ತಾನಂತ ನಾನು ಹೇಗ್ ಗುರ್ತಿದೀವರು? ಪರವಾಗಿಲ್ಲ, ಕಂಠ ಪೂರ್ತಿ ಗುಂಡು ಹಾಕಿದ್ರು ಜ್ಞಾನ ಚೆನ್ನಾಗಿದೆ. ಜಾಸ್ತಿ ಮಾತಾಡ್ಬೇಡ, ಪೂರ್ತಿಯಾಗಿ ಹಿಡಿಯೋದು ಹೇಳು. ಅವನಲ್ಲಿ ಬರಬೇಕಾದ್ರೆ ವೈಟ್ ರೋಸ್ ನಲ್ಲಿ ಬರ್ತಾನೆ, ನೀನು ರೆಡ್ ರೋಸ್ ನಲ್ಲಿ ಹೋಗು. ಅವನು ವೈಟ್ ರೋಸ್,
ನನ್ಗೆ ಮಾತ್ರ ರೆಡ್ ರೋಸ್. ಸರಿ, ನಾಳೆ ಡೈಮಂಡ್ಸು ಕ್ಯಾಶ್ ಎರಡು ರೆಡಿ ಇರುತ್ತೆ. ನನ್ನ ಕಮಿಷನ್ ಮಾತ್ರ ರೆಡಿ ಇರಲಿ. ಸಾಕು ಡಾರ್ಲಿಂಗ್, ಓವರ್ ಆಗಿ ಕುಡಿಬೇಡ. ಡೈಮಂಡ್ ಡಾರ್ಲಿಂಗ್, ಒಂದೇ ಒಂದು ಪ್ಯಾಕ್ ಕುಡಿ, ಇನ್ ಕುಡಿಯಲ್ಲ. ರೆಡ್ ರೋಸ್, ವೈಟ್ ರೋಸ್. ಮಿಸ್ಟರ್, ನಾನ್ ಡೈಮಂಡ್ಗೆ ಗುಲಾಬಿ ಕೊಡೋ ಧೈರ್ಯ ಬಂತ? ಡೈಮಂಡ್ಗೋಸ್ಕರನೇ ಬಂದೆ ನಾನು. ಯು ಬ್ಲಡಿ ರೋಗ್, ನಾನ್ ಡೈಮಂಡ್ ನಿಮಗೆ ಬೇಕಾ? ಇನ್ ಫ್ರಂಟ್ ಆಫ್ ಪಬ್ಲಿಕ್? ಹೌದು, ಕೂತ್ಕೊಳ್ಳಿ. ಐ ಆಮ್ ಸಾರಿ, ಎಲ್ಲರ ಮುಂದೆ ಕೇಳಬಾರ್ದಾಗಿತ್ತು ನಾನು. ಆದ್ರೆ ನೋಡಿ, ಕ್ಯಾಶ್ ತಗೊಂಡು ಬಂದಿದ್ದೀನಿ, ಡೈಮಂಡ್ ತಗೊಂಡು ಹೋಗ್ತೀನಿ. ನೀವು ಸ್ವಲ್ಪ ಅಲ್ಲಿ ಬನ್ನಿ, ವ್ಯಾಪಾರ ಮುಗಿಸೋಣ. ವಾಟ್ ಆರ್ ಯು ಟಾಕಿಂಗ್? ಶಿ ಇಸ್ ಮೈ ವೈಫ್. ನೀವು ನಿಮ್ಮ ಹೆಂಡತಿನ ಡೈಮಂಡ್ ಅಂತ ಕರೀತೀರಿ ಅಂತ ನಂಗೆ ಗೊತ್ತಿರಲಿಲ್ಲ. ಹೋಲಿ ಬಿಡು ಡೈಮಂಡ್, ಸಾರಿ ಅನ್ನ. ಇನ್ಯಾಕೆ ಕಲಿತ್ಯಾ? ಅಳುದ ಸಾರಿ ಅಂದರೆ ಹೋದ ಮಾನ ಬರುತ್ತಾ? ಪಾಪಿ, ಹಣ ಕೊಡ್ತೀನಿ, ಡೈಮಂಡ್ ಕೊಡು ಅನ್ನೋದಾ? ಟೇಕ್ ಇಟ್ ಈಸಿ. ಕ್ಲಬ್ನಲ್ಲಿ ನೀನು ಬಹಳ ಬುದ್ಧಿವಂತ ಅಂತ ತಿಳ್ಕೊಂಡಿದ್ದೆ, ಆದ್ರೆ ಇಲ್ಲಿ ಹೇಗಿದೆ? ಚೆನ್ನಾಗಿದೆ. ನಿನಗೆ ಕ್ಯಾಶ್ ಬೇಕು ತಾನೆ? ಹಾ, ಡೈಮಂಡ್ಸ್ ಎಲ್ಲಿ? ತಗೋ. ಕ್ಯಾಶ್ ಎಲ್ಲಿ? ಡೈಮಂಡ್ಸ್ ಎಲ್ಲಿ?
ಲೇ ಯಾವನಿಗೋಸ್ಕರ ನಾವ್ಯಾಕೆ ಹೊಡೆದಾಡ್ಬೇಕು? ಕರೆಕ್ಟ್. ನನ್ನ ಹತ್ರ ಕ್ಯಾಶ್ ಇದೆ, ನನ್ನ ಹತ್ರ ಡೈಮಂಡ್ಸ್ ಇದೆ. ನಾವೊಂದು ಹೊಸ ಬಿಸ್ನೆಸ್ ಶುರು ಮಾಡೋಣ. ರೈಟ್, ಇವತ್ತಿನಿಂದ ಪಾರ್ಟ್ನರ್ಸ್. ಟೂ ಸ್ಮಾರ್ಟ್, ಟೂ ಇಂಟೆಲಿಜೆಂಟ್, ಟೂ ಕ್ಲೇವರ್. ಬಾಲಯ್ಯ, ನೀನ್ ಹೇಳ್ದಾಗೆ ಅವ್ರು ಬುದ್ಧಿವಂತರಲ್ಲ, ಅತಿ 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 ಬುದ್ಧಿವಂತರು. ಅದಕ್ಕೆ ನಿಮ್ಮಿಬ್ಬರಿಗೂ ಮಣ್ಣು ಮುಗಿಸಿ ಪರಾರಿ ಆಗಿದ್ದು. ಅವನವನು ಸುಮ್ಮನೆ ಬಿಡಲ್ಲ. ಆಳುಗಳು ಬಿಟ್ಟು ಹೊಡೆಸ್ತೀನಿ, ರೋಡ್ ರೋಲರ್ ಬಿಟ್ಟು ಚಟ್ನಿ ಮಾಡಿಸ್ತೀನಿ. ಬುಲ್ಡೋಸರ್ ಬಿಡಿಸಿ ಬಕಾಳ ಬಾತ್ ಮಾಡಿಸ್ತೀನಿ. ಅದೇ ತಪ್ಪು. ಇಂಥ ಕಿಲಾಡಿಗಳು ಸಿಗೋದೇ ಕಷ್ಟ. ಅವ್ರು ಅನ್ಕೊಳ್ತಾರ. ಅದಕ್ಕೆ ಹೇಳೋದು, ಮನುಷ್ಯನಿಗೆ ಬುದ್ಧಿ ಇರಬೇಕು ಅಂತ. ಶಾಕ್ ಹೊಡೆಯೋ ಎಲೆಕ್ಟ್ರಿಸಿಟಿನ ಉಪಾಯವಾಗಿ ಉಪಯೋಗಿಸ್ಕೊಂಡು ಬೆಳಕು ಮಾಡ್ಕೊಳ್ಳಲ್ವಾ, ಫ್ಯಾನ್ ತಿರುಗಿಸಲ್ವಾ, ರೇಡಿಯೋ ಕೇಳಲ್ವಾ? ಹಾಗೆ ಈ ಖದೀಮರ್ನ ಹಿಡಿದು ಬುಗುರಿ ಆಡಿಸ್ದಾಗ ಆಡಿಸ್ಬೇಕು ಬಾಬುರಾವ್. ಅವರು ವಿಷದ ಹಾವುಗಳು ಸಂತೋಷ್. ಆದ್ರೇನಂತೆ, ಬುಗ್ಗಿ ಓದಿದ್ರೆ ಸಾಕು, ಎಂತ ಹಾವು ಹೆಡೆ ಆಡ್ತದೆ. ಬರೀ ಶಕ್ತಿ ಇರೋ ಜನ ಆದ್ರೆ ಗೂಳಿನ ಪಳಗಿಸ್ದಾಗ ಪಳಗಿಸ್ಬೋದು. ಈ ನನ್ನ ಮಕ್ಕಳು ಬುದ್ಧಿ ಇರೋರು, ಅದೇ ಸ್ವಲ್ಪ ಕಷ್ಟ. ಪ್ರಭಾಕರ್, ಆ ಕಿಲಾಡಿಗಳ ಫೋಟೋನ ಇವರಿಬ್ರು ತೋರಿಸ್ತಾರೆ. ಅವರೆಲ್ಲಿದ್ರು ಸರಿ, ಪತ್ತೆ ಮಾಡಿ ಉಪಾಯವಾಗಿ ಹೇಳ್ಕೊಂಡು ಬಾ. ಓಕೆ, ಹೋಗು. ಹಲೋ ಕ್ರೊಕೊಡೈಲ್, ಐ ಆಮ್ ಸಾರಿ, ತುಂಬಾ ಕಾಯಿಸ್ಬಿಟ್ಟೆ. ದಟ್ಸ್ ಆಲ್ ರೈಟ್ ಮಾಸ್ಟರ್. ಇವರು ಮಿಸ್ಟರ್ ಮಿಸ್ತ್ರಿ. ಹೌ ಡು ಯು ಡು? ಓಕೆ ಓಕೆ, ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ಸ್. ದೊಡ್ಡ ಬಿಸ್ನೆಸ್ ಮ್ಯಾನ್. ಇಂಥ ಬಿಸ್ನೆಸ್ ಅಲ್ಲಿ ಇವರು ನನ್ನ ಗುರು. ಸಂತೋಷ ಸಂತೋಷ. ನಮ್ ಗುರು ಹೆಸರು ಸಂತೋಷ್. ಮಾಸ್ಟರ್ ಮಿಸ್ಟರ್ ಮಿಸ್ತ್ರಿ ಕಳ್ಳಮಾಲಗಳನ್ನ ಕೊಂಡ್ಕೊಂಡು ಮಾರೋರು, ಹೋಲ್ಸೇಲ್ ಡೀಲರ್. ಮನಿ ಪರ್ಸ್ ಇಂದ ಮೆನಿ ಮೆನಿ ವೆರೈಟೀಸ್ ಜ್ಯೂಸ್ ನ ರಾಶಿ ರಾಶಿ ಹಾಕಿದ್ದಾರೆ. ಇವರು ಇಂಪೋರ್ಟ್ ಎಕ್ಸ್ಪೋರ್ಟ್ ಎಕ್ಸ್ಪರ್ಟ್. ಇವ್ರ ಗೂಡ್ಸ್ ಪರ್ಚೇಸ್ ಮಾಡಿದ್ರೆ ಇಬ್ಬರಿಗೂ ಲಾಭ. ಸಂತೋಷ. ಮಿಸ್ಟರ್ ಮಿಸ್ತ್ರಿ, ಏನಾದ್ರೂ ವೆರೈಟೀಸ್ ತಂದಿದ್ದೀರಾ? ಓ, ತಂದಿದ್ದೀನಿ. ತೋರಿಸಿ. ಸ್ಪ್ಲೆಂಡಿಡ್, ವಂಡರ್ಫುಲ್. ಬೆಲೆ ಎಷ್ಟು? 10 ಲಕ್ಷ ರೂಪಾಯಿ. ಇದನ್ನು ಮಾರಿದ್ರೆ 20 ಲಕ್ಷ ರೂಪಾಯಿ ಬರುತ್ತೆ. ಮಾರಿದ್ರೆ ಬರುತ್ತೆ ರೀ, ಆದ್ರೆ ಪೊಲೀಸ್ನವ್ರ ಕಣ್ ತಪ್ಪಿಸಿ ಬಿಸ್ನೆಸ್ ಮಾಡ್ಬೇಕು. ಒಂದಕ್ಕೆ 2ರಷ್ಟು ಖರ್ಚಾಗುತ್ತೆ. 5 ಲಕ್ಷ ರೂಪಾಯಿ ಆದ್ರೆ ಓಕೆ. ಮಾಸ್ಟರ್ 7 ಲಕ್ಷನಾದ್ರೂ ಕೊಡಿ, ಇವ್ರಿಗೂ ತೃಪ್ತಿ. ಓಕೆ, ಡನ್. ನೀನ್ ಹೇಳಿದ್ಮೇಲೆ ಇಲ್ಲ ಅಂತ ಹೇಳಕ್ಕಾಗತ್ತಾ? ಮಿಸ್ಟರ್ ಮಿಸ್ತ್ರಿ, ನನ್ನ ಡೀಲಿಂಗ್ಸ್ ಎಲ್ಲ ಓವರ್ ಎ ಕಪ್ ಆಫ್ ವೈನ್. ಥ್ಯಾಂಕ್ಸ್. ಥ್ಯಾಂಕ್ ಯು ಮಾಸ್ಟರ್. ಚಿಯರ್ಸ್. ಚಿಯರ್ಸ್. ಬಾಟಮ್ಸ್ ಅಪ್. ಈ ಸಂತೋಷ್ ಯಮ, ಕ್ರೊಕೊಡೈಲ್ ಯಮದೂತ. ಆಯುಸ್ ಮುಗಿದವ್ರನ್ನ ನೀನ್ ಕರ್ಕೊಂಡು ಬರ್ತೀಯಾ? ನಾನು ಅವ್ರ ಕತೆ ಮುಗಿಸ್ತೀನಿ. ಕಮಾನ್, ಟೇಕ್ ಯುವರ್ ಕಮಿಷನ್.